ಈಗ ಯತ್ನಾಳ್ ಅದು ಬೇರೆ ವಿಷಯ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿಜೆಪಿಯಲ್ಲಿ ವಾಪಸ್ ಬರ್ತಾ ಅಂತ 100% ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದಿಲ್ಲ. ನಾವು ಪೂರ್ಣ ವಿಡಿಯೋ ನೋಡಿದ್ದೀನಿ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಮಾತು ಭೇಟಿಯಾಗಿಲ್ಲ. ನಾನು ಚರ್ಚೆ ಮಾಡೋದು ಒಂದು ಫಸ್ಟ್ ಪಡಿಸ್ತೀನಿ, ಯಾವುದೇ ಪರಿಸ್ಥಿತಿನ ಬಿ ಜೆ ಪಿ ಇರೋಲ್ಲ. ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋದು ಅನ್ನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟು ನನ್ನ ವಿಶ್ವಾಸ ಇದೆ. ಅವ್ರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರ ಮೇಲೆ ಒಂದು ಪಾರ್ಟಿ ಅಂತೀವಿ. ಹಿಂದುತ್ವ ಬಿ ಜೆ ಪಿ RSS ಅದು ಸಾಕು, ಬೇರೆ ಜೋರ್ತಿಲ್ಲ. ಅಂದರೆ ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ ಅಂತೀವಿ. ಕಟ್ಟಲ್ಲ ನಾವು ಈಗ ಯಾಕಂದರೆ ನಾವು ಮುಂದಿನ ಮತ್ತು ಸರ್ವಿಸ್ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋದು ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವರು ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ಈ ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡೋದು ಮನವಿ ಮಾಡ್ಕೊತೀನಿ. ಸರ್, ಯಾಕೋ ಪಂಚಮಸಾಲಿ ಸಮಾಜದವರು ಯತ್ನಾಳ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತ ಚರ್ಚೆ ಆಗ್ತದೆ. ಯಾರದು ಹೇಳ್ರಿ, ಯಾರು ಹೆಸರು ಹೇಳ್ರಿ ಮತ್ತು ಉತ್ತರ ಅದು ಕ್ವಶನ್ ಮಾಡಿ ಮಾತಾಡ್ಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಬಗ್ಗೆ ಪ್ರಥಮದ ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು, ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರಲಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ ಹಿಂದೆ ಪಡಿತಾರೆ. ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ. ಸರ್, ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಳ್ತಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ, ಅದಕ್ಕೆ ಪಾಲ್ಗೊಳ್ತಾ ಇರುತ್ತೆ ನಾವು. ನೋಡೋಣ, ಕಾಲ ಸಮಯ ಹೇಳ್ತದೆ. ಈ ಸತ್ಯ ಎಲ್ಲ ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಾರೆ. ನೋಡೋಣ, ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿ ಶಬ್ದ ನಾನು ಬದ್ಧತೆ ಇದ್ದೇನೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಪದೇ ಮುಜುಗರ ಮಾಡಬೇಡಿ. ಅದು ನೀವು ವಿಚಾರ ಮಾಡಿ. ಚಿತ್ರದುರ್ಗ ಸ್ವಾಮೀಜಿ ಅವರಿಗೆ ಕರೆ ಮಾಡಿ ಏನಾದರೂ ಮಾತಾಡಿ. ನನಗೊಂದೇನೋ ನ್ಯೂಸ್ ಬರ್ತಾ ಇತ್ತು, ನಿಜಾನೂ ಸುಳ್ಳು ಗೊತ್ತಿಲ್ಲ. ಯಾವ ಸ್ವಾಮಿ ಬಾಮಿ ಸ್ವಾಮಿ ಚಿತ್ರ ಬಾಮಟ್ಟದ ಯಾವ ಸ್ವಾಮಿ ಅರ್ಥ ಇಲ್ಲ. ಯತ್ನಾಳ್ ಅವ್ರ ಪರವಾಗಿ ನೀವು ಮಾತಾಡ್ರಿ ಅಂತ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC OBC ಮಠ ನಾ ತಿರುಗಾಡ್ತೀವಿ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಕ್ಕೆ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC OBC ಮಠಕ್ಕೆ ನಾವು ತಿರುಗಾಡ್ಕೊಂಡ್ಬಿಡ್ತೀವಿ. ಸರ್, ಈಗ ಯತ್ನಾಳ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನಿಮ್ಮ ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪ್ಪಿಂಗ್ ನೋಡ್ರಿ, ಎದೆ ಬಿಡ್ಕೊಂಡು ಮಾತಾಡಿದ್ರು. ಯತ್ನಾಳ್ ಮುಕ್ ಮಾಡ್ಕೊಂಡಿದ್ರು. ಮೂರನೇ ಮಾಡಿ ಕುಣಿಸುತ್ತಿದ್ರು ಅವರು. ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಹೊಳ್ಳಿ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರ ದುರ್ದೈವ. ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡಿಕೊಂಡು ಹಿಂಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಅನು ಮಾಡಿಕೊಡ್ತಾರೆ. ನಮ್ಮ ಪೂರ್ಣ ವಿಶ್ವಾಸ ಇದೆ. ಸರ್, ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಏನು? ಅದು ನಮ್ಮ ಪಕ್ಷ ತೀರ್ಮಾನ. ಆ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೀವಿ. ಸರ್, ಇವಾಗ ನಿಮ್ಮ ನಿಲುವಿತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸ್ಬೇಕಂತ. ಬಟ್ ಆದರೆ ಹೈಕಮಾಂಡ್ ಅವ್ರನ್ನ ಮುಂದುವರೆಸೋ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಅದಕ್ಕೆ ವಿಚಾರ ಮಾಡಿದ್ರೆ ಏನು ಮಾಡಿದ್ರೆ ನಮಗೆ ಗೊತ್ತಿದೆ. ಅದು ಮಾಧ್ಯಮ ಹೇಳಕ್ಕೆ ಬರೋದಿಲ್ಲ. ಅದು ನೋಡಿ ಮುಂದಿನ ದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಬೇಡ. ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡ್ರಿ, ಅದಕ್ಕೆ ಹೇಳ್ತಾರೆ. ನಾವು ಈ ಸದ್ಯ ಮಾತಾಡಿಲ್ಲ. ನೋಡೋಣ, ತಾವೇನು ಸಲಹೆ ಕೊಡ್ತೀರಿ ಸರ್ ಅಂತ ನೋಡೋಣ, ವಿಚಾರ ಮಾಡೋಣ. ಅವ್ರಿಗೆ ನೋಡೋಣ, ಭೇಟಾದಾಗ ದೇವ್ರ ಬುದ್ಧಿನ ಕೊಡ್ತಾ ಸಂಬಂಧ ಮಾತಾಡ್ತೀನಿ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ ಮಾತಾಡ್ತೀನಿ. ಗೊತ್ತಿಲ್ಲ. ಥ್ಯಾಂಕ್ ಯು. ಮೊನ್ನೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಹೇಳ್ಬೇಕಂತ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ. ನೀವು ಏನು ಕೇಳಿದ್ರೆ ಸಹೋದರಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾ ಅಂತ 100% ನಮ್ಮ
ವಿಶ್ವಾಸ ಇದೆ. ಮುಂದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಕೊಂಡು ಉದ್ದೇಶನೇ ಮಾತಾಡೋದು ನಾವು ಪೂರ್ಣ ವಿಡಿಯೋ ನೋಡಿದ್ದೇನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದಂತೆ ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದಂದ್ರೆ ವಾಪಸ್ ಮಾತು ಭೇಟಿಯಾಗಿಲ್ಲ, ಅದು ಚರ್ಚೆ ಮಾಡೋದು. ಒಂದು ನೀವು ಫಸ್ಟ್ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಇಡೋಲ್ಲ. ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟ ಅನ್ನೋದು ನನಗೆ ಇಲ್ಲ. ಇನ್ನು ಮಾಧ್ಯಮ ಸೃಷ್ಟಿ ಅನ್ನಿಸ್ತದೆ. ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳವ್ರು ಹೋಗೋದಿಲ್ಲ, ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅವ್ರಿಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿದೆ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಸಾಕು, ಬೇರೆ ಜೋಡ್ತಿಲ್ಲ. ಬರೀ ಯತ್ನಾಳವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದರೆ ನಾವು ಮುಂದಿನ ಮತ್ತು ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕರ್ಕೊಂಡು ನೀವು ಪದೇ ಪದೇ ಪಕ್ಷ ಮುಜುಗರಾಗೋದು ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ. ಅವ್ರ ಪಕ್ಷ ಮುಜುಗರ ಮಾತಾಡ್ತಾ ಮನವಿ ಮಾಡ್ಕೊತೀನಿ. ಸರ್, ಯಾಕೋ ಪಂಚಮಸಾಲಿ ಸಮಾಜದವರು ಯತ್ನಾಳ್ ಅವ್ರ ಬೆನ್ನಿಗೆ ನಿಲ್ತಾ ಇಲ್ಲಲ್ಲ ಸರ್? ನನಗೆ ಗೊತ್ತಾ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಈಗ ಯತ್ನಾಳ ಬಗ್ಗೆ ತಪ್ಪು ಮಾತಾಡ್ತಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪಿಂಗ್ ತೆಗೀರಿ. ಏಜಿ ಬಡದು ಮಾತಾಡು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಮುಂದಿನ ಮುಖ್ಯಮಂತ್ರಿ ಮಾಡ್ತಿದ್ದು ಅವರೇ ಮಾತಾಡೋದು. ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕ್ ಮತ್ತು ಸಂಖ್ಯೆ ಭಾಷೆ ತೆಗೆದು ನೋಡಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಆಗಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕಂದ್ರೆ ರಾಜಕೀಯ ಬೇರೆ ಇರುತ್ತೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವ್ರ ಪಕ್ಷ